ಈ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಜೊತೆಗೆ ಯಡಿಯೂರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ. ಹಾಗಾಗಿ ಬಹಳ ಒಬ್ಬ ಶಕ್ತಿಹೀನ ಅಭ್ಯರ್ಥಿ ತಂದು ಹಾಕ್ಕೊಂಡಿದ್ದಾರೆ ಅನ್ನೋದನ್ನು ಅನೇಕ ಕಾಂಗ್ರೆಸ್ಸಿಗರೇ ನನ್ನ ಹತ್ರ ನೇರವಾಗಿ ಮಾತಾಡಿದ್ದಾರೆ. ಅದಕ್ಕೋಸ್ಕರ ಅವರು ನಾವು ಯಾವ ಕಾರಣಕ್ಕೂ ಕೂಡ ರಾಘವೇಂದ್ರಂಗೆ ಓಟ್ ಕೊಡಲ್ಲ, ಶಕ್ತಿಹೀನ ಕಾಂಗ್ರೆಸ್ ಅಭ್ಯರ್ಥಿ ಆಗಿರೋದ್ರಿಂದ ನಾವು ನಿಮಗೇ ಓಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ಸಿಗರು ಮುಂದೆ ಬಂದಿರೋದು ನಾನು ತುಂಬ ಸಂತೋಷದಿಂದ ಅದನ್ನು ಸ್ವಾಗತ ಮಾಡ್ತೇನೆ. ನಾನು ಅದಕ್ಕೋಸ್ಕರ ಹೇಳಿದೆ, ಈ ಒಳ ಒಪ್ಪಂದದ ವ್ಯವಸ್ಥೆ ಇದೆಯಲ್ಲ, ಇದು ಭಾರತೀಯ ಜನತಾ ಪಾರ್ಟಿ ಇತಿಹಾಸದಲ್ಲಿ ಇರಲಿಲ್ಲ. ನೇರವಾಗಿ ಕಾಂಗ್ರೆಸ್ಸಿಗೆ ಶೆಡ್ ಹೊಡೆದು ನಾನಿರ್ಬೋದು, ಅನಂತಕುಮಾರ್ ಇರ್ಬೋದು, ಯಡಿಯೂರಪ್ಪನವ್ರು ಇರ್ಬೋದು, ಅನೇಕ ಹಿರಿಯರ ಪ್ರಯತ್ನದಿಂದ 108 ಸ್ಥಾನದ ತನಕ ನಾವು ಹೋಗಿದ್ವಿ. ಅದು ಎಲ್ಲ ಸಮಾಜದ ಜೊತೆಗೂ ನಾವು ಒಂದಾಗಿದ್ವಿ. ಹಿಂದುತ್ವದ ಜೊತೆಗೆ ರೈತರ ವಿಚಾರವನ್ನು ತಗೊಂಡು ನಾವು ಹೋರಾಟ ಮಾಡಿಕೊಂಡಿದ್ವಿ. ಹಾಗಾಗಿ ನಮ್ಮ ಜೊತೆಗೆ ರೈತರು, ಯುವಕರು, ಎಲ್ಲ ವರ್ಗದ ಜನ ನಮ್ಮ ಜೊತೆ ಬೆಂಬಲ ಕೊಡ್ತಿದ್ದಂಗೆ 108 ತನಕ ಹೋದ್ವಿ. ಆ ಹಿಂದುತ್ವದ ವಿಚಾರ ಪಕ್ಕಕ್ಕೆ ಸರಿಸಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಜಾತಿ ರಾಜಕಾರಣದ ಪ್ರಯತ್ನ ಮುಂದುವರಿತು. ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಒಳ ಒಪ್ಪಂದದ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದದ ಕಾರ್ಯ ಕೂಡ ನಡೀತು. ಹಾಗಾಗಿ 108ರಿಂದ 66 ಸ್ಥಾನಕ್ಕೆ ತಂದು ನಿಲ್ಲಿಸಿದೆ. ಈಗ ಇದು ಹೀಗೆ ಮುಂದುವರೆದ್ರೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ದೊಡ್ಡ ಆಘಾತ ಆಗುತ್ತೆ ಅನ್ನೋಂಥ ಒಂದೇ ಕಾರಣಕ್ಕೂ ಕೂಡ ನಾನು ಪಕ್ಷೇತರ ಸ್ಪರ್ಧೆ ಮಾಡಿರೋದು. ಮನೆ ಯಡಿಯೂರಪ್ಪನವ್ರು ಹೇಳಿಕೆ ಕೊಟ್ಟಿದ್ದಾರೆ. ಈಶ್ವರಪ್ಪ ಹೇಳಿದ್ದನ್ನು ನಾನು ಯಾವುದನ್ನು ಕೂಡ ನಾನು ಅದಕ್ಕೆ ಉತ್ತರ ಕೊಡಲ್ಲ. ನನಗಿದು ಉತ್ತರ ಬೇಕು. ನೀವು ಕೊಡಲ್ಲ ಅಂದರೆ ರಾಜ್ಯದ ಜನ ಬಿಡಲ್ಲ. ಎಲ್ಲೆಲ್ಲಿ ಬೇಕೋ ಅಲ್ಲಿ ಜಾತಿ ರಾಜಕಾರಣ ಮಾಡ್ತಿಲ್ವಾ? ಹಿಂದುತ್ವನ ಪಕ್ಕಕ್ಕೆ ಸರಿಸಿಲ್ವಾ? ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿಲ್ವಾ? ಅನೇಕ ಕ್ಷೇತ್ರಗಳಲ್ಲಿ ಸೋಲ್ತಾರೋ ಗೆಲ್ತಾರೋ ನನಗೆ ಬೇಕಾದಂಥ ವ್ಯಕ್ತಿಗಳಿಗೆ ಟಿಕೆಟ್ ಕೊಡಬೇಕು ಅಂತ ಹಠ ಹಿಡಿದು ಟಿಕೆಟ್ ತೊಗೊಂಡಿಲ್ವಾ? ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ರೀತಿ ಹೀನ ಸ್ಥಿತಿ ಬರೋದಕ್ಕೆ ನಿಮ್ಮದು ಒಂದು ಪ್ರಮುಖ ಪಾತ್ರ ಅಲ್ವಾ? ಉತ್ತರ ಕೊಡಬೇಕು. ಈಶ್ವರಪ್ಪನವರ ಯಾವುದೇ ಮಾತಿಗೆ ನಾನು ಉತ್ತರ ಕೊಡಲ್ಲ ಅಂದರೆ ಅರ್ಥ ಏನು? ನಾನು ಹೇಳೋದನ್ನು ಸತ್ಯ ಅಂತ ಇಡೀ ರಾಜ್ಯ ಜನ ಹೇಳ್ತಾ ಇದ್ದಾರೆ. ನಿನ್ನೆ ನಾನು ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗಿದ್ದೆ. ನಾನು ಎಲ್ಲ ವಕೀಲರು ಹೇಳ್ತಾ ಇದ್ರು, ನೀವು ತೊಗೊಂಡಿರೋಂಥ ಹೆಜ್ಜೆ ದಿಟ್ಟ ಹೆಜ್ಜೆ, ಇದು ಸರಿ ಇದೆ, ನಿಮ್ಮ ಸಿದ್ಧಾಂತ ಸರಿ ಇದೆ, ನಿಮ್ಮ ಜೊತೆ ನಾವು ಇರ್ತೇವೆ. ಅವ್ರಗಳ ಭಾವನೆನ ನಾನು ಇವತ್ತು ಯಡಿಯೂರಪ್ಪನವ್ರ ಮುಂದೆ ಇಡ್ತಾ ಇರೋದು, ವಕೀಲರ ಭಾವನೆ. ಉತ್ತರ ಕೊಡಲಿ ಅವರು. ಇತ್ಲಾಗೆ ಇಬ್ಬರು ಮಕ್ಕಳು ಇಬ್ಬರು ಹೇಳಿಕೆ ಕೊಟ್ಟಿದ್ದಾರೆ. ಮಾನ್ಯ ರಾಘವೇಂದ್ರ ಅವರು, ಈಶ್ವರಪ್ಪ ಏನು ಹೇಳಿದ್ರು ಕೂಡ ನನಗೆ ಆಶೀರ್ವಾದ ಇದು ಅನ್ನೋ ಮಾತು ಅವರು ಹೇಳಿದ್ದಾರೆ. ವಿಜಯೇಂದ್ರ ಕೆಲವು ಸೊಕ್ಕಿನ ಮಾತಾಡಿದ್ದಾರೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಇನ್ನು ಈ ವಿಜೇಂದ್ರ ಎಳಸು, ಏನು ಹೇಳಬೇಕು, ಏನು ಮಾತಾಡಬೇಕು, ಹಿರಿಯರ ಬಗ್ಗೆ ಏನು ಮಾಡಬೇಕು ಗೊತ್ತಿಲ್ಲ. ನಾನು ಹೇಳಿದೆ, ಯಡಿಯೂರಪ್ಪನವರು, ಅನಂತಕುಮಾರ್ ಅವರು, ನಾನು, ಇನ್ನೂ ಅನೇಕ ಹಿರಿಯರು 35-40 ವರ್ಷ ತಪಸ್ ರೂಪದಲ್ಲಿ ಈ ಪಕ್ಷವನ್ನು ಕಟ್ಕೊಂಡು ಬಂದ್ವಿ. ಈಶ್ವರಪ್ಪ ಬಾಯಿ ಬಂದಂಗೆ ಮಾತಾಡಬಾರ್ದು ಈ ಮಾತನ್ನು ಹೇಳಿದ್ದಾರೆ. ಯಾವಾಗಲೂ ಕೂಡ ಸತ್ಯ ಹೇಳಿದ್ರೆ ಸಿಟ್ಟು ಬರುತ್ತಂತೆ. ಅಪ್ಪ ಮಕ್ಕಳ ಕೈಲಿ ಪಾರ್ಟಿ ಇಲ್ವಾ ಇವತ್ತು? ಎಲ್ಲ ಹಿಂದುತ್ವದ ನಾಯಕರ ಪಕ್ಕಕ್ಕೆ ಸರಿಸಿಲ್ವಾ? ಎಲ್ಲಿ ಬೇಕೋ ಅಲ್ಲಿ ಜಾತಿ ರಾಜಕಾರಣ ಮಾಡ್ತಾ ಇಲ್ವಾ? ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿಲ್ವಾ? ಇದಕ್ಕೆ ಉತ್ತರ ಕೊಡಲಿ ವಿಜೇಂದ್ರ.
ಇದಕ್ಕೆ ಉತ್ತರ ಕೊಡಲಿ ಯಡಿಯೂರಪ್ಪನವರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.